ಹರಿಬೇಡ ಮಾವ, ನನ್ಗೆ ನಾಚಿಕೆ ಆಗತೈತಿ. ಗಡ 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 ನಡಗಿಸಿ ನೀ ನನ್ನ ನಡ, ಸುರ ಸುರ ಸುಂದ್ರಿಯಾಂಗ. ಚಂದ್ರಪ್ಪ, ಚಂದ್ರಪ್ಪ. ಅಯ್ಯೋ ದೇವ್ರೆ, ರಾಮಜ್ಜ ಈ ಟೈಮಾಗ ಯಾಕೆ ಬಂತು? ಕೈಯಾಗ ಬೇರೆ ಎಣ್ಣೆ ಐತಿ, ಏನಾದ್ರು ಬುಚ್ಚಿಕ್ಬೇಕು. ಬಾರಂಗಜ್ಜ ಒಳಕ್ಕೆ. ಯಾಕಲ್ಲ ಚಂದ್ರಪ್ಪ ಹಂಗಿದ್ಯಾ? ಅಯ್ಯೋ ಏನ್ ಹೇಳಣ ರಂಗಜ್ಜ, ಯಾಕ ಮೊನ್ನೆಗಿಂದ ಶನಕ್ಕಿಲ್ಲ, ಯಾಕ ಕೆಮ್ಮಾಗ್ಬಿಟ್ಟೈತಿ, ಜ್ವರ. ₹1 ದುಡ್ಡಿಲ್ಲ, ತೋರ್ಸ್ಕೊಂಬನ ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಏನ್ ಮಾಡೋಣ? ಅಲ್ವಲ್ಲ ಚಂದ್ರಪ್ಪ, ನಾನು ದುಡ್ಡು ಕೇಳೋಣ ಅಂತ ಬಂದ್ರೆ ನೀನ್ ನೋಡಿದ್ರೆ ಶನಕ್ಕಿಲ್ಲ ಅಂತ ಸುಳ್ಳು ಹೇಳ್ತೀಯ. ಹಾ ಯಾವಾಗ ಕೊಡ್ತೀಯ ದುಡ್ಡ? ₹2,000 ಇಸ್ಕೊಂಡಿರೋ ಬಡ್ಡಿ ಮಗ. ಎಷ್ಟು ದಿನ ಓಡಾಡಿ ನಿಮ್ಮ ಮಂಡಕ್ಕೆ ನಾಳೆ ಕೊಡ್ತೀನಿ ಅಂತಂದು ಇವತ್ತು ಬಂದು ಕೇಳಿದ್ರೆ ಆಗ ಶನಕ್ಕಿಲ್ಲ ಅಂತ ಹೇಳ್ತೀಯ. ಥೋ, ನಿನ್ ಪಾಸ್ಕುಲ ಹೋಗ ಇದ್ದಿದ್ರೆ ಕೊಡ್ತಿರ್ಲಿಲ್ವೇ? ಏನ್ ಮಾಡೋಣ, ನಂತ ದುಡ್ಡಿಲ್ಲ. ಕೆಲ್ಸಕ್ಕೆ ಹೋಗೋಣ ಅಂದ್ರೆ ನೋಡಿದ್ರೆ ಹುಷಾರಿಲ್ಲ, ಏನ್ ಮಾಡೋಣ ರಂಗಜ್ಜ? ಇದ್ದಿದ್ರೆ ಕೊಡ್ತಿರ್ಲಿಲ್ವೇ? ಆಳದನೆ ಇಸ್ಕೊಂಡಿರೋ ದುಡ್ಡು ಕೊಡಕ್ ಯೋಗ್ಯತೆ ಇಲ್ಲ. ಎಣ್ಣೆ ಮಾತ್ರ ಕುಡಿಯಕ್ಕೆ ದುಡ್ಡು ಬರ್ತೈತಿ. ಆ ಎಣ್ಣೆ ಕುಡಿಯಕ್ ಮಾತ್ರ ದುಡ್ಡು ಮ್ಯಾಲಿಂದ ಉದುರು ಬತ್ತಿದ. ಕಷ್ಟಕ್ಕೆ ಅಂತ ದುಡ್ಡು ಇಸ್ಕೊಂಡಿರೋದನ್ನ ಕೊಡಕ್ಕಾಗಲ್ಲ. ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಅದೇನಂತ ಮನುಷ್ಯ ಆಗ್ಬಿಟ್ಟಿದ್ಯಪ್ಪ. ಎಣ್ಣೆ ನೋಡಿ ಹೆಂಗ್ ಕುಡಿದ್ಯಾ, ಬಾಯಿಲ್ಲ ವಾಸನೆ ಬರ್ತೈತಿ. ಮಾತಾಡಿದೀನಿ. ಥೋ, ಏನ್ ರಂಗಜ್ಜ ಇಂತ ಮಾತಾಡ್ತೀಯ? ನಾನು ಎಣ್ಣೆಯಲ್ಲಿ ಕುಡಿಯೋಣ, ದುಡ್ಡೇ ಇಲ್ಲ. ದುಡ್ಡಿದ್ರೆ ನಿಮಗೆ ಕೊಡ್ತಿರ್ಲಿಲ್ವೇ? ಆ ಕೆಮ್ಮು ಹಾಕಿ ಯಾವ್ದೋ ಟಾನಿಕ್ ಕುಡ್ದಿದ್ದೆ, ಆ ಟಾನಿಕ್ ಅಂತೂ ನಾ ಎಣ್ಣೆ ವಾಸನೆ ಬರ್ತೈತಿ. ನಾನು ಹಂಗ ಅನ್ಕೊಂಡೆ ನೀವು ಹಂಗ ಅಂತೀರ ಅಂತಂದು ನಾನು ಕುಡ್ದಿಲ್ಲ. ಈ ದುಡ್ಡಿದ್ರೆ ನಿನಗೆ ಕೊಡ್ತಿರ್ಲಿಲ್ವೇ? ಮತ್ತೆ ಹೇಳಿ, ಯಾವತ್ತು ಕೊಡ್ತೀನಿ ನನ್ನ ದುಡ್ಡು? ಇನ್ನೊಂದು 2 ದಿನ ಬಿಟ್ಕೊಂಡು ನಿಜವಾಗ್ಲೂ ಕೊಡ್ತೀನಿ. ನೀವು ಹುಷಾರಾಗ್ತೀನಲ್ಲ, ಕೆಲಸ ಹೇಳವ್ರೆ, ಕೊಡ್ತೀನಿ. ಮಿಸ್ ಮಾಡಲ್ಲ, ಹೇಳಿ ಕೊಡ್ತೀನಿ. ಹೋಗು. ಕೊಡ್ದಂಗೆಲ್ಲ ಇರು, ನಾನು ಏನೋ ಮಾನ ಮರ್ಯಾದೆ ಕಳೆದು ಬಿಡ್ತೀನಿ. ಹೂ, ಯಪ್ಪ 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 ಯಪ್ಪ. ಸಾಲ ಇಸ್ಕೋಬೇಕಾದ್ರೆ ಈಸಿಯಾಗಿ ಇಸ್ಕೋಬೋದು, ಕಟ್ಬೇಕಾದ್ರೆ ದುಡ್ಡೇ ಇರಲ್ಲ. ಈ ಸಾಲಗಾರರು ಬಂದು ಮನೆ ಬಾಗಿಲಿಗೆ ಬಂದು ಕೇಳಿದ್ರೆ ಏನ್ ಸುಳ್ಳು ಹೇಳೋದಪ್ಪ ಅನ್ನಿಸ್ತೈತಿ ನನ್ಗಂತೂ. ಅಯ್ಯೋ ರಾಮ, ಇಷ್ಟೊತ್ತ ರಂಗಜ್ಜಂದ ಆತ, ಇವಾಗ ವಜ್ಜಿ ಬೇರೆ ಬಂತಲ್ಲಪ್ಪ ದೇವ್ರಿ, ಏನ್ ಮಾಡೋಣ? ಹುಡುಗಂಗೇನಾತು ಹಿಂಗ್ ಮನೆ ಕೆಡೋನಲ್ಲ ಚಂದ್ರಪ್ಪ? ಹಾಯ್ ಚಂದ್ರಪ್ಪ, ಹಾಯ್ ಚಂದ್ರಪ್ಪ. ಅಯ್ಯೋ ತಿಮ್ಮಜ್ಜಿ, ಬಾ ಕುಕ್ಕ. ಯಾಕಲ್ಲ ಹುಡುಗ, ಏನಾತಲ್ಲ? ಯಾಕೆ ಹಂಗ ಮಾತಾಡ್ತೀಯ? ಅಯ್ಯೋ ಅದು ಯಾಕಮ್ಮ, ನೆನ್ನೆಯಾಗಿಂದ ಬೇದಿ ಅಂದ್ರೆ ಬೇದಿ, ವಾಂತಿ ಆಗ್ತೈತೆ, ಬೇದಿ ಆಗ್ತೈತೆ. ಅಯ್ಯೋ ಸುಸ್ತಾಗಿದ್ನಿ ಕಣಜ್ಜೆ. ಆಸ್ಪತ್ರೆಗೆ ಹೋಗೋಣ ಅಂದ್ರೆ ₹1 ದುಡ್ಡಿಲ್ಲ. ಒಂದು ₹500 ದುಡ್ಡಿದ್ರೆ ಕೂಡ ಅಜ್ಜಿ, ಆಸ್ಪತ್ರೆಗೆ ನಾವು ಹೋಗ್ಬತ್ತೀನಿ. ಅಲ್ವಲ್ಲಪ್ಪ, ನಿಂತಿದ್ದಾಗ ಯೋಟಿರ್ಬೇಕ ಮತ್ತಿ ದುಡ್ಡು ಕೇಳ್ತೀಯ. ಕೊಟ್ಟಿರೋ ದುಡ್ಡನ್ನೇ ಕೊಡಕ್ಕಾಗಿಲ್ಲ ನಿನ್ ಯೋಗ್ಯತೆಗೆ. ನನ್ನ ಸೊಸೆತೆ ಸರಿಯಾಗಿ ಉಗಿಸ್ಕೊಂತೀನಿ ಮಕ್ಕಿ ದಿನ ಬೆಳಗ್ಗೆ ಎದ್ದು. ನಾನು ಕಷ್ಟಕ್ಕಾದ್ರೂ ಕೊಡಲ್ಲ, ಚಂದ್ರಪ್ಪ ಕೇಳ್ತೀನಿ ಹಂಗೆ ಕೊಟ್ಟಿದ್ಯಾ, ನಾನು ಕೂಡ ಹಾಕಬೇಕು ನೋಡಿ, ನನಗೆ ದುಡ್ಡು ಕೊಡಲ್ಲ, ಹಂಗೆ ಹಿಂಗೆ ಅಂತಂದು ಉಗಿತಾಳ ಮಕ್ಕಿ. ನೋಡಿದ್ರೆ ನೀನು ದುಡ್ಡು ಕೇಳೋಣ ಅಂತ ಬಂದ್ರೆ ಬೇದಿ ಆಗ್ತೈತೆ ಅಂತಂದು ಹೇಳ್ತಿದ್ಯಾ. ನನ್ನೇ ದುಡ್ಡು ಕೇಳ್ತಿಲ್ಲ ಲೆಕ್ಕಾಕ. ಕೊಟ್ಟಿರೋ ದುಡ್ಡು ಕೊಡಕ್ಕೆ ಆಗಿಲ್ಲ ನಿನ್ನ ಕೈಲಿ. ಕೊಡೋಣ ಅನ್ಕೊಂಡಿದ್ದೆ ತಿಮ್ಮಜ್ಜಿ, ಏನ್ ಮಾಡೋಣಮ್ಮ, ಕೆಲ್ಸಕ್ಕೆ ಹೋಗ್ಲಿಲ್ಲ, ಏನಿಲ್ಲ. ನಾನೇನು ನೋಡಿದ್ರೆ ಹಿಂಗೆ ಬೇದಿ ಆಗೈತಿ. ಏನ್ ಮಾಡೋಣ, ಇನ್ನೊಂದು 2 ದಿನ ತನಕ ನೀನು ದುಡ್ಡು ಕೊಡ್ತೀನಿ. ಯಾವತ್ತನ ಬಂದು ನಮ್ಮ ಮನೆ ಬಾಗಿಲಿಗೆ ಬಂದು ತಿಮ್ಮಜ್ಜಿ ದುಡ್ಡು ಕೊಡು ಅಂತ ಕೇಳಿದ್ರೆ ನಾನು ನಿನ್ನ ನಿಜವಾಗ್ಲೂ ಕೊಡಲ್ಲ. ಊರಾಗ್ಲಾರಿಗೆ ಎಂತೆಂತರ ಕೊಟ್ಟಿದ್ದೀನಪ್ಪ ತಂದು ಕೊಟ್ಟಾರೆ ಮನೆ ಬಾಗಿಲಿಗೆ ಬಂದು. ನಿಮ್ಮ ಮನೆ ಕಟ್ಟಿ ಓಸಲಿ ಓಡಾಡೋದು ನಾನಂತೂ ಮೊದಲೇ ನಾನು ನಿಮ್ಮ ಮಣ್ಕಾಲನ್ನ ಓಡಾಡಿ ನನಗೆ ಸಾಕಾಗೋಯ್ತತ್ತು. ನೀನು ಅದು ಹೆಂಗೆ ಹೇಳ್ತಾರೆ, ಕೊಡಂಗೆ ಇಸ್ಕೊಂಡ ನೀರು ಬದ್ರಮ್ಮಂಗೆ. ತಪ್ಪಾತ್ ಕಣಜ್ಜಿ, ಕೊಡ್ತೀನಮ್ಮ ನಿನ್ನ ದುಡ್ಡು. ನಾನು ಮೋಸ ಮಾಡಲ್ಲ. ನನಗೆ ಕುಕ್ಕಮ್ಮ ಕೂಡ ಹಾಕ್ರಿ ಮನೆಗೆ ಬಿಟ್ಟಿದ್ದೆ, ಬರೇ ಹೊಟ್ಟೆ, ಊಟನೂ ಮಾಡಿಲ್ಲ, ಏನಿಲ್ಲ. ಸರಿ ಆಯ್ತು, ಯಾಕೆ ಬೇದಿ ಆಗ್ತೈತೆ ಅಂತೀಯ? ಇನ್ನೊಂದು 2 ದಿನ ಟೈಮ್ ಕೊಡ್ತೀನಿ. ದುಡ್ಡು ಕೊಡ್ಬೇಕು ಹಂಗ? ಏನು ಮುದ್ದೆಗಿದ್ದೆ ತಂದು ಕೊಡ್ಬೇಕೇನು? ಬ್ಯಾಡ ಅಜ್ಜಿ, ಊಟ ಮಾಡಿದ್ರೆ ಜಾಸ್ತಿ ಬೇದಿ ಆಗ್ತೈತೆ. ಏನ್ ಬ್ಯಾಡ ಹೇಳು, ಮಧ್ಯಾಹ್ನದಂಗೆ ನೋಡಿ ಬೇಕಾದ್ರೆ ಏನೋ ಹೊಟ್ಟೆ ಹತ್ರ ಬಂದು ಕೂಸ್ಕೊಂಡು ಹೋಗ್ತೀನಿ ನಿಮ್ಮ ಮನೆಗೆ. ಎಲ್ಲ ಗಂಡ್ಸೆ, ಮತ್ತೀಗ ದುಡ್ಡಿಲ್ಲ ಅಂತೀ, ಎಣ್ಣೆ ಕುಡ್ದಿರೋ ವಾಸನೆ ಬರ್ತೈತಲ್ಲ, ಎಣ್ಣೆ ವಾಸನೆ ಬರ್ತೈತಿ. ಅಮ್ಮ ತಾಯಿ, ಯಾ ಎಣ್ಣೆನೂ ಇಲ್ಲ, ಯಾ ಸೋಡನೂ ಇಲ್ಲ, ನಂದೇ ಕೆಳಗೆ ಗಾಳಿ ಹೋಗ್ತೈತಿ. ನಾನು ಇನ್ನೆಲ್ಲಿ ಎಣ್ಣೆ ಕುಡಿಯೋಣ? ನಿನಗೆ ಯಾವ್ದು ವಾಸನೆ ಬರ್ತೈತೋ ಏನು? ನನ್ಗಂತೂ ಯಾತು ಬರಲ್ಲಮ್ಮ. ಸರಿ ಆಯ್ತಪ್ಪ, ಇನ್ನೊಂದು 2 ದಿನ ಟೈಮ್ ಕೊಡ್ತೀನಿ. ನನ್ಗೇನಲ್ಲ, ನಾಳೆ ಆಸೆ ನಾಟ್ ಬರ್ತೀನಿ, ಕೊಡು ಸರಿನೇ? ಹ್ಞೂ ಸರಿ ಕಣಜ್ಜಿ, ಆತು. ಈಗಿನ ಕಾಲದಾಗ ಯಾರಿಗೂ ದುಡ್ಡು ಕೊಡಬಾರ್ದು. ಕೊಡತಕ್ಕ ಹಂಗೆ ಹಿಂಗೆ ಅಂತಾರೆ, ಆಮೇಲೆ ಕೊಡ್ಬೇಕಾದ್ರೆ ಬೊಲ್ಲಾಡ್ಕಾಡ್ತಾರೆ. ಅಯ್ಯೋ ಅವಾಗಜ್ಜಿ ಅಂತ ದುಡ್ಡಿದ್ರೆ ಕೊಡ್ತಿದ್ದೆ ಅಂತ. ನನಗೆ ದುಡ್ಡಿಲ್ಲ, ಅಲ್ಲಿ ಎಣ್ಣೆ ಕುಡಿಯೋಕೆ ದುಡ್ಡಿಲ್ಲ ಅಂತಂದು ಯಾವ್ದು ಈಟೆ ಟಿಕ್ಕೊಂಡಿದ್ದೆ ಬಿಯರ್ ಬಾಟ್ಲಾಗ, ಅದನ್ನು ಕುಡಿತಿದ್ದೀನಿ. ಕೊಡ್ತೀನಿ ಆವತ್ತ. ಏನು ಮಾಡೋದು ದುಡ್ಡಿಗೆ ಅಂತಾನೆ ಗೊತ್ತಾಗ್ತಿಲ್ವಲ್ಲಪ್ಪ. ಏನು ಮಾಡೋಣ? ಯಾರು ಮಾಡಿದಾಗೂ ಎಳ್ಳೇದಿಲ್ಲ. ಯಾಳ್ತನ ಮಾಡೋಣ ಅಂದ್ರೆ ಯಾಕೆ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಈ ಚಂದ್ರಣ್ಣ ಏನ್ ಮಾಡ್ತೈತೆ ಬೋಟ್ ಚಂದ್ರಪ್ಪ? ಹೊರಕ್ಕೆ ಬರಂಗಿಲ್ವಲ್ಲ, ಎಷ್ಟು ದಿನ ಐತೆ ಮನೆಯಿಂದ ಈಸಿಕೆ ಒಳ್ದಲ್ಲ ಆಸಾಮಿ. ಬದುಕೈತ ಸತ್ತೈತ?
ಗುಂಡ್ಕಲ್ಲಿದ್ದಂಗೆ ಅವನು ಬೋಡ್ತಂದ್ರಪ್ಪ, ಇವನೆಲ್ಲ ಸಾಯ್ತಾನೆ, ಬ್ಯಾರನ್ನ ಸಾಯಿಸ್ತಾನೆ ಅಷ್ಟೇ. ಥೋ ಜನಗಳಿಗೆ ಎಷ್ಟು ದಿನ ಅಂತ ಸುಳ್ಳು ಹೇಳೋದಪ್ಪ. ಏನೋ ಕಿತಾಪತಿ ಮಾಡ್ತಿದ್ಯಾ? ಯಪ್ಪ ದೇವ್ರಿ, ಎಲ್ಲ ಒಂದು 20,000 ಸಾಲ ಐತಿ, ಯಾವಾಗ ತೀರಿಸ್ತೀನೋ ಏನು. ಏನು ಮಾಡೋದು ಏನು ಕಳ್ತನ ಮಾಡಿರೋ ಒಂದು 20,000 ದುಡ್ಡು ದುಡ್ಡೈತಿ, ಏನು ತಲೆ ಓಡ್ತಿಲ್ವೇ. ಅಯ್ಯೋ ಕಂಡರ್ ದುಡ್ಡು ತಿಂದು ತಿಂದು ತಲೆ ಓಡಿಸಿ ಬೋರ್ಡ್ ಆಗಿದ್ಯಾ? ಹಾಂ, ತಲೆ ಓಡ್ದೈತಿ ಎಲ್ಗಾನ. ಯಾರೋ ನನ್ನ ಹಿಂದೆ ಮಾತಾಡ್ದಂಗೆ ಅನಿಸ್ತದಲ್ಲ. ಯಾರೂ ಇಲ್ಲ, ನನ್ನ ಭ್ರಮೆ. ಏನಾದರೂ ಒಂದು ಮಾಡಬೇಕು. ಮಾಡ್ತೀಯ ನನ್ನ ಕೈ ಸಿಗಕ್ಕ ಮಾಡ್ತೀನಿ ನಿನಗೆ. ನಿನ್ನ ಮೇಲೆ ಒಂದು ಕಣ್ಣಿಕ್ಕಿರ್ತೀನಿ ನೋಡು. ಮತ್ತೆ ನಾನು ಒಳ್ಳೆ ಟೈಮಿಗೆ ಬಂದಿದ್ದೀನಲ್ವಾ? ಈ ಬೋರ್ಡ್ ಚಂದ್ರಪ್ಪ ಏನೋ ಸ್ಕೆಚ್ ಆಗ್ತಾವನು, ಏನು ಅಂತ ಕಂಡುಹಿಡಿಬೇಕು. ಈ ಚಿಂಟುಗೆ ಕಂಡುಹಿಡಿಯೋದೇನು ಕಷ್ಟ ಅಲ್ಲ, ಹಿಡ್ದೇ ಹಿಡಿತೀನಿ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸರಿನಾ? ಮತ್ತು ನನಗೆ ಸಪೋರ್ಟ್ ಮಾಡಿ. ಬೋರ್ಡ್ ಚಂದ್ರಪ್ಪಂಗೂ ಒಂದು ಗತಿ ಕಾಣಿಸ್ತೀನಿ. ಯಾಕಿದು ನನ್ನಿಂದ ಯಾರು ಮಾತಾಡ್ದಂಗೆ ಕೇಳಿಸೈತಿ ನೋಡಿರಿ, ಯಾರಿರಲ್ಲ. ಈ ಕುಡ್ದಿರೋ ಜ್ಞಾನಕ್ಕೆ ಏನೇನೋ ಅನ್ನಿಸ್ತೈತಿ ನಂಗಂತೂ.